ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತೊಂದು ನಾನು ಶಾವಿಗೆನ ಉಪಯೋಗಿಸ್ಬಿಟ್ಟು ಶಾವಿಗೆದು ಇಡ್ಲಿನ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಶಾವಿಗೆನ ಒಂದು 200 ಗ್ರಾಮಷ್ಟು ತೊಗೊಂಡಿದ್ದೀನಿ ನಾನು. ಇದರಲ್ಲಿ ಹಾಕ್ಕೊಳ್ತಾಯಿದ್ದೀನಿ ನಾನು. ಮತ್ತು ಒಂದು 100 ಗ್ರಾಮು ಮೀಡಿಯಮ್ ರವೆ, ನಾವು ಉಪ್ಪಿಟ್ಟಿಗೆಲ್ಲ ಉಪಯೋಗಿಸ್ತೀವಲ್ಲ ಆ ರವೆನ ನಾನು ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು 3 ಕಪ್ನಷ್ಟು ನಂದಿನಿ ಮೊಸರನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ 3 ಕಪ್ನಲ್ಲಿ 3 ಕಪ್ ಮೊಸರನ್ನ ಹಾಕ್ಕೊತೀನಿ. ನೋಡಿ, ಇದರಲ್ಲಿ 2 ಕಪ್ ಹಾಕ್ಕೊಂಡಿದ್ದೆ. ಒಂದು ಸ್ಪೂನ್ನಷ್ಟು ನಾನು ಜೀರಿಗೆ ಹಾಕ್ಕೊಳ್ತಾಯಿದ್ದೀನಿ. 1 ಸ್ಪೂನ್ನಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಕ್ಯಾರೆಟ್ನ ತುರಿದ್ಬಿಟ್ಟು ನಾನು ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಇದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ. ನೀವು ಅಕ್ಕಿದು ಶಾವಿಗೆ ಬೇಕಾದ್ರೂ ಉಪಯೋಗಿಸ್ಬೋದು. ಬೇರೆ ನಿಮ್ಗೆ ಯಾವ ಶಾವಿಗೆ ಸಿಗುತ್ತೆ ಅದನ್ನು ನೀವು ಉಪಯೋಗಿಸ್ಬೋದು. ಬಟ್ ನಾರ್ಮಲಾಗಿ ನಾನು ಉಪ್ಪಿಟ್ಟನ್ನ ಮಾಡ್ತೀವಲ್ವ, ಆ ಶಾವಿಗೆನ ನಾನು ಉಪಯೋಗಿಸ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಮಾರ್ನಿಂಗ್ ಟೈಮ್ನಲ್ಲಿ ನಾಷ್ಟಕ್ಕೆ ದಿಢೀರಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ಥರ ನೀವು ಮಾಡ್ಬೋದು. ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ತೆಂಗಿನಕಾಯಿ ತುರಿನೂ ಹಾಕ್ಬೋದು ಫ್ರೆಂಡ್ಸ್. ಇವಾಗ ತೆಂಗಿನಕಾಯಿ ತುರಿ ಇಲ್ಲ ನನ್ನ ಹತ್ರ, ಅದಕ್ಕೆ ನಾನು ತೆಂಗಿನಕಾಯಿ ತುರಿನ ಹಾಕ್ತಾಯಿಲ್ಲ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು, ಬಟ್ ಕೊತ್ತಂಬರಿ ಸೊಪ್ಪು ಇಲ್ಲ. ನಾನಿವಾಗ ಸದ್ಯಕ್ಕೆ ಈ ಥರ ತೋರಿಸ್ತಾ ಇದ್ದೀನಿ. ನೀವು ಮನೆಯಲ್ಲಿದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಾನು ಇದೇ ಬೌಲಲ್ಲಿ 1 ಬೌಲ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಾನು ಇಡ್ಲಿ ಅದಕ್ಕೆ ಕಲಿಸ್ಬೇಕು. ಇದನ್ನು ನೋಡ್ತೀನಿ ನಾನು ನೀರು ಬೇಕಾಗುತ್ತಾ ಅಂತ. ಚೆನ್ನಾಗಿ ತೊಗೊಂಡ್ಬಿಟ್ಟು ಮೊಸರಿಗೆ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ದೋಸೆಗೆ ನೆನೆಸಿಲ್ಲ, ಇಡ್ಲಿಗೆ ನೆನೆಸಿಲ್ಲ ಅನ್ನೋ ಟೈಮ್ನಲ್ಲಿ ನೀವು ಈ ಥರ ಮಾಡ್ಬೋದು. ನೋಡಿ, ಇವಾಗ ಚೆನ್ನಾಗಿ ಕೈನಲ್ಲೇ ಕಲಿಸ್ಬಿಟ್ಟು, ನಿಮಗೆ ಟೈಮ್ ಇದ್ದರೆ 1 ಅವರು, ಅರ್ಧ ಗಂಟೆ, ನಿಮಗೆ ಎಷ್ಟು ಟೈಮ್ ಅನಿಸುತ್ತೋ ಅಷ್ಟು ಟೈಮ್ವರೆಗೂ ನೀವು ಚೆನ್ನಾಗಿ ಇದನ್ನು ನೆನೆಸಿಟ್ಕೊಳ್ಳಿ. ಅದಕ್ಕೆ ಒಂದು ನಾನು ಕಡಲೆ ಚಟ್ನಿನೂ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆ, ಬಟ್ ಸ್ವಲ್ಪ ಹುಳಿ ಮೊಸರನ್ನ ತೊಗೊಳ್ಳಿ ನೀವು. ಮತ್ತು ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಇದೇನೇ ತುಂಬ ಸಾಫ್ಟಾಗಿ ಬರುತ್ತೆ. ಟೈಮ್ ಸಿಕ್ಕಿದ್ರೆ ನಿಮಗೆ ಅರ್ಧ ಗಂಟೆ 1 ಅವರು ನೆನೆಸಿಟ್ಕೊಳ್ಳಿ. ಟೈಮ್ ಇಲ್ಲ ಅಂದರೆ ಬೇಕಾದರೆ ನೀವು ಇಮಿಡಿಯೇಟ್ಲಿ ಒಂದು 10-15 ನಿಮಿಷ ಒಂದು ಚಟ್ನಿ ಅಥವಾ ಬೇರೆ ಏನಾದರೂ ಕೆಲಸ ಮಾಡೋ ಟೈಮ್ನಲ್ಲಿ ಒಂದು 10 ನಿಮಿಷ ನೆನೆಸ್ಬಿಟ್ಟು ನೀವು ಇಟ್ಕೊಂಡ್ರೆ ಸಾಕು. ನೋಡಿ, ನಾನು ಇನ್ನೊಂದು ಬೌಲ್ನಲ್ಲಿ, ಇದು ನೆನಿಬೇಕಲ್ವಾ, ಇನ್ನೊಂದು ಬೌಲ್ನಲ್ಲಿ ನಾನು ನೀರನ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ನೆನೆಯೋದಕ್ಕೆ ನಾನು ಬಿಟ್ಬಿಡ್ತೀನಿ. ಆಮೇಲೆ ಇದಕ್ಕೊಂದು ಕಡಲೆನ ಉಪಯೋಗಿಸ್ಬಿಟ್ಟು ಒಂದು ಚಟ್ನಿನ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಇವಾಗ ಆಯ್ತು. ಇದು ಇವಾಗ ಕ್ಲೋಸ್ ಮಾಡಿಟ್ಬಿಡ್ತೀನಿ ನಾನು ಇದನ್ನು. ಫ್ರೆಂಡ್ಸ್, ನಾನಿವಾಗ ಇದಕ್ಕೊಂದು ಚಟ್ನಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, 100 ಗ್ರಾಮ್ನಷ್ಟು ಕಡಲೆ ಚಟ್ನಿ ಫ್ರೆಂಡ್ಸ್. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, 100 ಗ್ರಾಮ್ನಷ್ಟು ಕಡಲೆ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಬೆಲ್ಲ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಮತ್ತು 1 ಇಂಚು ಶುಂಠಿ, ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಪುದೀನ ಇದೆ, ಕೊತ್ತಂಬರಿ ಸೊಪ್ಪಿಲ್ಲ, ಅದಕ್ಕೆ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ನೀವು ಬೇಕಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಬೋದು, ಬಟ್ ನಾನು ಖಾರದ ಪುಡಿನ ನಾನು ಯೂಸ್ ಮಾಡ್ತೀನಿ. ಇದು 1 ಸ್ಪೂನ್, ನಿಮಗೆ ಖಾರ ಎಷ್ಟು ಬೇಕಾದರೂ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇವಾಗ ತೋರಿಸ್ತೀನಿ ನಿಮಗೆ. ನೋಡಿ, ಖಾರದ ಪುಡಿನ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು, 1 ಸ್ಪೂನ್ನಷ್ಟು. ಇವಾಗ ಕಡಲೆನ ಹಾಕ್ಕೊತಾ ಇದ್ದೀನಿ.
ಇದಕ್ಕೆ ತೆಂಗಿನಕಾಯಿ ಎಲ್ಲ ಏನು ಬೇಡ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮಾಡಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನಾನು ನೀರನ್ನ ಹಾಕ್ಬಿಟ್ಟು ರುಬ್ಕೊಂಬರ್ತೀನಿ. ಫ್ರೆಂಡ್ಸ್ ನೋಡಿ, ಚಟ್ನಿ ರೆಡಿಯಾಗಿದೆ. ಫ್ರೆಂಡ್ಸ್ ನೋಡಿ, ಇವಾಗ ಚೆನ್ನಾಗೆಲ್ಲ ಗಟ್ಟಿಯಾಗಿದೆ ನೋಡಿ, ಗೊತ್ತಾಗ್ತಿರ್ಬೋದು ನಿಮಗೆ. ಇವಾಗ ಇಡ್ಲಿನ ಮಾಡೋಣ. ಫ್ರೆಂಡ್ಸ್ ಇವಾಗ ನೋಡಿ, ನಾನು ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ. ಇವಾಗ ನಾನು ಇದಕ್ಕೆ ಎಣ್ಣೆನ ಹಚ್ಕೊತೀನಿ. ಎಣ್ಣೆ ಹಚ್ಕೊಂಬಿಟ್ಟು ಇಡ್ಲಿನ ಹಾಕ್ಕೊಳ್ಳೋಣ. ಈ ಥರ ಬ್ರಷಲ್ಲಿ ಎಲ್ಲದಕ್ಕೂ ಚೆನ್ನಾಗಿ ಎಣ್ಣೆನ ಹಾಕ್ಕೊಳ್ಳಿ. ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ. ದಿಢೀರಾಗಿ ನೀವು ಈಗ ಮಾಡಬೇಕು ಅಂತಂದರೆ, ಅಕ್ಕಿ ನೆನೆಸಿಲ್ಲ ಇಡ್ಲಿಗೆ ಅಂತ ಹೇಳಿದ್ರೆ ಈ ಥರ ನೀವು ಆರಾಮಾಗಿ ಮಾಡ್ಕೊಬೋದು. ಇದು ಒಂದು 4 ಜನ ತಿನ್ನೋವಷ್ಟು ಆಗುತ್ತೆ ಫ್ರೆಂಡ್ಸ್. ಒಂದು 15-20 ಇಡ್ಲಿ ಆಗ್ಬೋದು. ಈ ಥರ ಎಲ್ಲ ಎಣ್ಣೆನ ಹಚ್ಕೊಡಿ. ಆಮೇಲೆ ಅದು ನೀರು ಕುದಿಬೇಕು ಫ್ರೆಂಡ್ಸ್. ಕುದಿಯೋ ಟೈಮ್ನಲ್ಲಿ ನೀವು ಇಡ್ಲಿನ ಹಾಕಿರೋದನ್ನು ಹಿಟ್ಟನ್ನು ಅದರೊಳಗಡೆ ಇಡಬೇಕಾಗತ್ತೆ. ಆಗ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬೆಂದಿರುತ್ತೆ.